ಜಾತಿ ಗಣತಿ ವರದಿ ಮಂಡನೆಗೆ ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಜಾತಿಗಳ ನಡುವೆ ಕಾಂಗ್ರೆಸ್ಸಿಗರು ವಿಷ ಬೀಜ ಬಿತ್ತುತ್ತಾ ಇದ್ದಾರೆ. ಬಿಜೆಪಿ ನಾಯಕರ ಪ್ರತಿಕ್ರಿಯೆ ಇದು. ಜಾತಿ ಗಣತಿ ವಿರೋಧಿಸಲ್ಲ, ಆದರೆ ವೈಜ್ಞಾನಿಕ ಸರ್ವೆ ಮಾಡಲಿ ಎಂದಿದ್ದಾರೆ. ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಹೊರಟಿದ್ದಾರೆ ಅಂತ ಅಶೋಕ್ ಹೇಳಿದ್ದು, ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಸಿಎಂ ಜಾತಿ ಗಣತಿ ದಾಳ ಉರುಳಿಸಿದ್ದಾರೆ ಅಂತ ಸೋಮಣ್ಣ ಹೇಳ್ತಿದ್ದಾರೆ. ಯಾವ ನಾಯಕರೇನು ಹೇಳಿದ್ದಾರೆ ನೋಡಿ. ಸಿದ್ದರಾಮಯ್ಯನವ್ರನ್ನ ರಾಜ್ಯದ ಮುಖ್ಯಮಂತ್ರಿ ಅಂತ ಎರಡನೇ ಬಾರಿಗೆ ಅನ್ನಿಸ್ತಾ ಇಲ್ಲ ನನಗೆ. ಅವರ ಕಾರ್ಯಶೈಲಿ, ಅವರ ನಡವಳಿಕೆ ಎಲ್ಲ ಒಂದು ಕಡೆ ಅಧಿಕಾರಕ್ಕೋಸ್ಕರವಾಗಿ ಯಾವುದೇ ಒಂದು ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿರ್ತಕ್ಕಂಥದ್ದು ನೋವಿನ ಸಂಗತಿ. ಅವರಲ್ಲೇ ಒಡಂಬಡಿಕೆ ಇಲ್ಲ, ಅವರಲ್ಲೇ ಒಗ್ಗಟ್ಟಿಲ್ಲ. ಆಗಿರ್ತಕ್ಕಂಥದ್ದು ಸತ್ಯ ಸಾಧಕ ಬಾಧಕಗಳು ಕೂಡ ಹೇಗಿದೆ ಅನ್ನೋದೇ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಜನರನ್ನ ಬೇರೆ ಕಡೆ ಸೆಳೆಯೋದಕ್ಕೋಸ್ಕರವಾಗಿ, ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಇನ್ನೊಂದು ದಾಳವನ್ನು ಇವತ್ತು ರಾಜ್ಯದ ಜನತೆ ಮೇಲೆ ಗದಾಪ್ರಹಾರವನ್ನು ಮಾಡ್ತಾ ಇದ್ದಾರೆ. ಇದು ಖಂಡನೀಯ. ನೋಡಿ, ಮೊದಲನೇದಾಗಿ ಕಾಂಗ್ರೆಸ್ ಪಾರ್ಟಿಯ ಎಂಎಲ್ಎಗಳು, ಕಾಂಗ್ರೆಸ್ ಪಾರ್ಟಿಯ ಮಂತ್ರಿಗಳಲ್ಲಿ ಒಮ್ಮತವನ್ನು ಮೂಡಿಸಲಿ. ಆನಂತರ ಮುಂದಿನ ಸಂಗತಿಯನ್ನು ನಾವು ಮಾತಾಡ್ತೀವಿ. ಈಗಾಗಲೇ ಹಲವಾರು ಜಾತಿಗಳು, ಲಿಂಗಾಯತ ಇರ್ಬೋದು, ಒಕ್ಕಲಿಗ ಇರ್ಬೋದು, ಬೇರೆ ಬೇರೆ ಜಾತಿಯವರು ನಮ್ಮ ಮನೆ ಹತ್ರ ಸಮೀಕ್ಷೆಗೆ ಬಂದಿಲ್ಲ. ಇದು ಸಿದ್ದರಾಮಯ್ಯನವರ ಒಂದು ಡಿಕ್ಟೇಟ್ ಮಾಡಿ ಬರ್ಸಿರುವಂತದ್ದು. ಇದು ಸೈಂಟಿಫಿಕಲ್ ಆಗಿಲ್ಲ. ರಾಜ್ಯದ ಎಲ್ಲಾ ಜನಗಳನ್ನ ಭೇಟಿ ಮಾಡಿ ಸಮೀಕ್ಷೆ ಮಾಡಿದ್ರೆ ಅದಕ್ಕೆ ಯಾರದು ಅಬ್ಜೆಕ್ಷನ್ ಇರಲ್ಲ. ಅದಷ್ಟು ನಾವ್ಯಾರು ಜಾತಿ ಗಣತಿಯ ವಿರೋಧಿಗಳಲ್ಲ, ನಾವು ಜಾತಿ ಗಣತಿ ಆಗಬೇಕು ಅನ್ನೋರು. ಆದರೆ ಇದು ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಸಿದ್ದರಾಮಯ್ಯ ಹೊರಟಿರುವಂತ ಹುನ್ನಾರ. ಜಾತಿಗಳ ಮಧ್ಯೆ ವಿಷ ಬೀಜ ಇರ್ತವೆ. ಮುಖ್ಯಮಂತ್ರಿಗಳ ಕುರ್ಚಿ ಅಲ್ಲಾಡ್ತದೆ. ಯಾವ್ಯಾವಾಗ ರಾಜ್ಯದಲ್ಲಿ ಜನರು ಕಾಂಗ್ರೆಸ್ ಸರ್ಕಾರಕ್ಕೆ ಇಡೀ ಶಾಪ ಹಾಕ್ತಾರೆ, ಆಗ ಮುಖ್ಯಮಂತ್ರಿಗಳಿಗೆ ಈ ಜಾತಿ ಜನಗಣತಿ ನೆನಪಾಗ್ತದೆ. ನಾನು ಹಲವಾರು ಬಾರಿ ಹೇಳಿದ್ದೇನೆ, ಒಂದು ರೀತಿ ಜಾತಿ ಜನಗಣತಿ ಅಂತಕ್ಕಂಥದ್ದು ಬೆದರು ಬೊಂಬೆ ತರ ಈ ಸಿದ್ದರಾಮಯ್ಯ ಸರ್ಕಾರ ದುರ್ಬಳ. ಇನ್ನು ಮತ್ತೊಂದು ಕಡೆ ಸಿದ್ದರಾಮಯ್ಯ ಜಾತಿ ಗಣತಿ ವರದಿ ಜಾರಿ ಮಾಡೇ ಮಾಡ್ತಾರೆ. ಅವಕಾಶ ವಂಚಿತರಿಗೆ ಅವಕಾಶ ಮಾಡಿಕೊಡೋದಕ್ಕೆ ಈ ಪ್ರಯತ್ನ. ಸಂಪುಟ ಸದಸ್ಯರ ವಿಶ್ವಾಸಕ್ಕೆ ಪಡೆದು ಮಂಡನೆ ಮಾಡ್ತಾರೆ. ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಕಾಂತರಾಜು ಈ ಮಾತನ್ನ ಹೇಳಿದ್ದಾರೆ. ನಂತರ ಅಂಥ ಒಂದು ಸಮೀಕ್ಷೆ ರಾಷ್ಟ್ರ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಲ್ಲಾಗಲಿ ಇದು ನಡೆದಿಲ್ಲ. ಆದ್ದರಿಂದ ಹೆಚ್ಚಿನ ಒಂದು ವಿವರಗಳು ಬರ್ತಕ್ಕಂಥ ವರದಿಯಾಗಿರೋದ್ರಿಂದ, ಆಮೇಲೆ ರಾಜ್ಯಾದ್ಯಂತ ಮನೆಗೂ ಮಾಡಿರ್ತಕ್ಕಂಥ ಇದು ಪ್ರಯತ್ನ ಆಗಿರೋದ್ರಿಂದ ಅದು ಭಾಳ ಉಪಯೋಗಕಾರಿ. ಅದನ್ನು ಜಾರಿ ಕೊಡಬೇಕು. ಅದನ್ನು ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಆ ದಿಕ್ಕಿನಲ್ಲಿ ಆಲೋಚನೆ ಮಾಡಿ ಅಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಅದಕ್ಕೂ ಸಮಾಜಕ್ಕೆ ಅನುಕೂಲ ಆಗ್ತಕ್ಕಂಥದ್ದು. ಆಮೇಲೆ ಯಾರು ಇಲ್ಲಿಯವರೆಗೆ ಉತ್ತಮವಾಗಿರ್ತಕ್ಕಂಥ ಅವಕಾಶಗಳಿಂದ ವಂಚಿತರಾಗಿದ್ದಾರೋ, ಸಂವಿಧಾನದ ಸವಲತ್ತುಗಳಿಂದ ವಂಚಿತರಾಗಿದ್ದಾರೋ ಅಂಥವ್ರಿಗೆ ಕೊಡಬೇಕಂತಕ್ಕಂಥ ದೃಷ್ಟಿಯಿಂದ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಅವ್ರು ಹಿಂದೆನೇ ಒಂದು ಸಾರಿ ಮಾಡಿದ್ರು ಆ ಪ್ರಯತ್ನ. ಅವಾಗ ಯಾವುದೋ ಒಂದು ಕಾರಣಕ್ಕೆ 2000 ಇಸ್ವಿ ಟೈಮ್ನಲ್ಲಿ, ಅದಕ್ಕಿಂತ ಹಿಂದೆನೇ ಮಾಡಿದ್ರು ಅವರು. ಅವಾಗ ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಈಗ ಮುಖ್ಯಮಂತ್ರಿ ಆದಮೇಲೆ ಮಾಡಿಸ್ತಿದ್ದಾರೆ. ಅದು ನನಗಂತೂ ತುಂಬ ಭರವಸೆ ಇದೆ. ಅದು ಯಾಕೆ ಅಂತ ಹೇಳಿದ್ರೆ, ಅವರು ಸಾಮಾಜಿಕ ನ್ಯಾಯಕ್ಕೆ ಭದ್ರಾಗಿರ್ತಕ್ಕಂಥವ್ರು. ಅದರಿಂದ ಯಾವತ್ತೂ ಕೂಡ ದಾರಿ ತಪ್ಪಿ ಹೋಗೋದಿಲ್ಲ. ಆಮೇಲೆ ಅವರೇ ಮಾಡಿರ್ತಕ್ಕಂಥ ಇದು ಪ್ರಯತ್ನ, ಇದರ ಪ್ರಯೋಜನ ಏನು ಅಂತ. ಈ ನಮ್ಮ ಜನಾಂಗ, ರಾಜ್ಯ ಒಕ್ಕಲಿಗರ ಸಂಘ ಮತ್ತು ನಮ್ಮ ಸಮಾಜದ ಎಲ್ಲ ಗಣ್ಯರು, ಎಲ್ಲ MLAಗಳು ಮತ್ತು ಮಂತ್ರಿಗಳು ಎಲ್ಲರೂ ಕೂಡ ಇದಕ್ಕೆ ವಿರೋಧವಿದೆ. ಯಾತಕ್ಕೆ ಅಂದರೆ, ಜನಗಣತಿ ಮಾಡಬೇಡಿ ಅಂತ ಯಾರೂ ಹೇಳ್ತಾ ಇಲ್ಲ. ಇದು ಈಗಾಗಲೇ 10 ವರ್ಷಗಳ ಹಿಂದೆ ಆದಂಥ ಜಾತಿ ಜನಗಣತಿನ ಇವತ್ತು ಇಲ್ಲಿವರೆಗೂ ಇಷ್ಟು ವರ್ಷಗಳು ಕಳೆದ ನಂತರ ಈಗ ತಂದು ಕ್ಯಾಬಿನೆಟ್ ಇಟ್ಟು ಅದನ್ನು ಅಪ್ರೂವ್ ಮಾಡ್ಕೊಳೋದಕ್ಕೆ ಹೊರಟಿರ್ತಕ್ಕಂಥದ್ದು ಏನಿದು? ಒಂದು ಜಾತಿ ಗಣತಿ ಮತ್ತೆ ಒಂದು ಸಾರಿ ಮಾಡಲಿ. ಇದು ಆಗ ಮಾಡಿರ್ತಕ್ಕಂಥದ್ದು ಅವೈಜ್ಞಾನಿಕ ಅಂತ ನಾವು ಈಗಲೂ ಹೇಳೋಕ್ಕೆ ಇಷ್ಟಪಡ್ತೀರಿ. ಒಂದು ವರದಿನ ಮಾಡಿದ ಮೇಲೆ ಅದಕ್ಕೆ 10 ವರ್ಷಗಳ ಕಾಲ ಬಿಟ್ಟು ಈಗ ಅದನ್ನು ಮಾಡ್ತಕ್ಕಂಥದ್ದು. ಅಲ್ಲಿಂದ ಈಚೆ ಏನು ಜನ ಹುಟ್ಟಿಲ್ವಾ,
ಯಾವ ಜಾತಿಯಲ್ಲೂ ಜನಸಂಖ್ಯೆ ಜಾಸ್ತಿ ಆಗಿಲ್ವಾ? ಇದರಲ್ಲಿ ಲಿಂಗಾಯತರು, ಒಕ್ಕಲಿಗರು ಎಲ್ಲರಿಗೂ ಕೂಡ ಇದರಲ್ಲಿ ವಿರೋಧ ಇದೆ. ಇದನ್ನು ನಾವು ಭಾಳ ಅತಿ ಮುಖ್ಯವಾಗಿ ನಾವು ಇದನ್ನು ಸರ್ಕಾರನ ಇದು ಮಾಡಬಾರ್ದು ಅಂಥೇಳಿ ನಾವು ಒತ್ತಾಯ ತರ್ತೀರಿ. ಕ್ಯಾಬಿನೆಟಲ್ಲಿಟ್ಟು ಏನಾದರೂ ಒಂದು ಇದಕ್ಕೆ ತೊಂದರೆ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ, ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀರಿ. ಮತ್ತು ಸಾಮಾಜಿಕವಾಗಿ ನಾವು ಪ್ರತಿಭಟನೆಗಳು ಮಾಡಿ ಇಡೀ ನಮ್ಮ ಜನಾಂಗ ಮತ್ತು ಲಿಂಗಾಯತರನ್ನು ನಮ್ಮ ಜೊತೆಯಲ್ಲಿ ಸೇರಿಸ್ಕೊಂಡು ನಾವು ಇಡೀ ಒಂದು ಕರ್ನಾಟಕದಾದ್ಯಂತ ನಾವು ಹೋರಾಟ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀರಿ. ನಮ್ಮ ಜನಾಂಗದವರೇ ಆಗಿ ಇವತ್ತು ಕ್ಯಾಬಿನೆಟ್ಟಲ್ಲಿರ್ತಕ್ಕಂಥ ಮಂತ್ರಿಗಳು ನಮ್ಮ ಜನಾಂಗದವರೇ, ಅವರು ಇವತ್ತು ವಿರೋಧ ಮಾಡಬೇಕು, ಮಾಡ್ತಾರೆ ಅಂತ ನಾವಂತೂ ಭಾವಿಸಿದ್ದೀರಿ. ಅವರೇನಾದರೂ ವೀರಶೈವ ಲಿಂಗಾಯತರ ಮಹಾಸಭಾದ ಬೆಂಗಳೂರು ನಗರ ಅಧ್ಯಕ್ಷರಿದ್ದಾರೆ. ಸದ್ಯ ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಏನು ಹೇಳ್ತೀರಿ ಈ ವರದಿಯ ಬಗ್ಗೆ? ಇದೊಂದು ಅವೈಜ್ಞಾನಿಕವಾದ ವರದಿ ಅಂತ ಈಗಾಗಲೇ ಸುಮಾರು ನಮ್ಮ ಎಲ್ಲ ನಾಯಕರುಗಳು ಕೂಡ, ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರು, ಈಶ್ವರ ಖಂಡ್ರೆ ಅವರು ಮತ್ತು ಒಕ್ಕಲಿಗ ಸಮಾಜದವರು ಕೂಡ ಈಗಾಗಲೇ ಸಾಕಷ್ಟು ಸಾರಿ ಸಭೆಗಳನ್ನು ನಡೆಸಿ ಇದನ್ನು ತಿರಸ್ಕಾರ ಮಾಡಬೇಕು, ಇದು ಅವೈಜ್ಞಾನಿಕವಾಗಿದೆ ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ತಿಳಿದಂಥ ಸಂಗತಿ. ಇದು ಯಾವುದೋ ಒಂದು ಮತವನ್ನು ಓಲೈಕೆಗೋಸ್ಕರವಾಗಿ ಮಾಡ್ತಿರ್ತಕ್ಕಂಥದ್ದು. ಇದು ಯಾರೂ ಸಹ ಯಾರ ಮನೆಗೆ ನೇರವಾಗಿ ಹೋಗಿ ಎಲ್ಲರನ್ನೂ ಕುರಿತು ಚರ್ಚೆ ಮಾಡಿ ಅವ್ರನ್ನಿರ್ತಕ್ಕಂಥ ಮಾಹಿತಿ ಸಂಗ್ರಹ ಮಾಡಿಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರ ವಾದ. ಇನ್ನೊಂದು ಬಹುಸಂಖ್ಯಾತರಿರ್ತಕ್ಕಂಥ ವೀರಶೈವ ಲಿಂಗಾಯತರು ಸುಮಾರು 1.5 ಕೋಟಿಯಿಂದ 2 ಕೋಟಿ ಇರತಕ್ಕಂಥ ಲಿಂಗಾಯತರ ಸಂಖ್ಯೆಯನ್ನು ಕೇವಲ 62 ಲಕ್ಷಕ್ಕೆ 45-62 ಲಕ್ಷಕ್ಕೆ ಇಳಿಸಿ ಯಾರು ಅಲ್ಪಸಂಖ್ಯಾತರಾಗಿರ್ತಾರೋ ಈ ರಾಜ್ಯದಲ್ಲಿ ಅವರನ್ನು ಬಹುಸಂಖ್ಯಾತರಾಗಿ ಮಾಡ್ತಕ್ಕಂಥ ಮುಸ್ಲಿಂ ಸಮುದಾಯವನ್ನು ನಮಗಿಂತ ಹೆಚ್ಚು ಮಾಡಿರ್ತಕ್ಕಂಥದ್ದು, ಒಕ್ಕಲಿಗ ಸಮಾಜ ಮತ್ತು ಲಿಂಗಾಯತ ಸಮಾಜವನ್ನು ಅಲ್ಪಸಂಖ್ಯಾತರಾಗಿ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಹಿಂದೆ ಕುಮಾರಸ್ವಾಮಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.